ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವಜನರೇ, ಒಂದು ಸುಂದರ ಸಮಯಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳೋಣ. ಮೊದಲನೇ ಸಾಮುವೇಲ 16ನೇ ಅಧ್ಯಾಯ. ದೇವರು ಎಲ್ಲರ ಹೃದಯವನ್ನು ನೋಡುವ ಆತನಾಗಿದ್ದಾನೆ. ಅದಕ್ಕೆ 14ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ. ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಪ್ರೀತಿಯ ದೇವಜನರೇ, ದೇವರು ಪ್ರತಿಯೊಬ್ಬರ ಒಂದು ಹೃದಯವನ್ನು ಬಲ್ಲಾತನಾಗಿದ್ದಾನೆ, ತಿಳಿದಾತನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಸೌಲನು ದೇವರಿಗೆ ಅವಿಧೇಯನಾದಾಗ, ದೇವರು ಅವನ ಅರಸತನದಿಂದ ಇಳಿಸುವಾಗ ಸಾಮುವೇಲನಿಗೆ ಹೇಳಿದರು, ನನಗೆ ಒಪ್ಪುವಂಥ ಇನ್ನೊಬ್ಬ ಪುರುಷನನ್ನು ನನ್ನ ಪ್ರಜೆ ಮೇಲೆ ಆತನ ಪ್ರಭುವಾಗಿ ಇಡುತ್ತೇನೆ ಎಂಬುದಾಗಿ 13ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಈ ಒಂದು ಸಾಮುವೇಲ್ ಪುಸ್ತಕವನ್ನು ಸಾಮುವೇಲನು ಬರೆದಿರುತ್ತಾನೆ. ಸಾಮುವೇಲನ ಹೆಸರಿನ ಅರ್ಥ ದೇವರು ಕೇಳುವವನು ಎಂಬುದಾಗಿ, ಅಥವಾ ದೇವರ ಹೆಸರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಇಲ್ಲಿನ ಸಂದರ್ಭವನ್ನು ನೋಡುವಾಗ ದೇವರು ಸಾಮುವೇಲನಿಗೆ ನಾನು ಸೌಲನನ್ನು ಇಸ್ರಾಯೇಲ್ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವೆ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಸಾಯನ ಬಳಿಗೆ ಕಳುಹಿಸುತ್ತೇನೆ, ಅವನ ಮಕ್ಕಳಲ್ಲೊಬ್ಬನನ್ನು ಅರಸನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಅದಕ್ಕೆ ಸಾಮುವೇಲನು, ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನನ್ನು ಕೊಂದು ಬಿಡುವನಲ್ಲವೇ ಅನ್ನಲಾಗಿ, ಆತನು, ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಯೆಹೋವನಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಇಸಾಯನನ್ನು ಅದಕ್ಕೆ ಕರೆ. ಆಮೇಲೆ ನೀನು ಮಾಡಬೇಕಾದ್ದನ್ನು ನಾನೇ ತಿಳಿಸುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಸಾಮುವೇಲನಿಗೆ ಹೇಳುತ್ತಾರೆ. ಸಾಮುವೇಲನು ಸೌಲನಿಗೆ ಭಯಪಡುತ್ತಾನೆ. ದೇವರು ಹೇಳ್ತಾರೆ, ನೀನು ಹೋಗು, ಅಲ್ಲಿ ಯಜ್ಞವನ್ನು ಮಾಡು, ನಾನು ಯಾರನ್ನು ಅಭಿಷೇಕ ಮಾಡಬೇಕೆಂಬುದಾಗಿ ಹೇಳ್ತೀನೋ ನೀನು ಆತನನ್ನು ಅಭಿಷೇಕ ಮಾಡಿ ಎಂಬುದಾಗಿ. ಇಲ್ಲಿ ಇಸಾಯನ ಮಕ್ಕಳಲ್ಲಿ 3 ಸೈನ್ಯಕ್ಕೆ ಸೇರಿಕೊಂಡಿರ್ತಾರೆ. ಆ 3ರನ್ನು ತೋರಿಸುವಾಗ ದೇವರು ಇವರಲ್ಲ ಎಂಬುದಾಗಿ ಹೇಳ್ತಾರೆ. ಕಡೆಗೆ 7 ಜನವನ್ನು ಕೂಡ ಇವರಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಆದರೆ ದೇವರಿಗೆ ಒಪ್ಪುವಂಥ ಮನುಷ್ಯನು ದಾವೀದನು ಆಗಿದ್ದನು. ದಾವೀದನು ದೇವರ ಹೃದಯಕ್ಕೆ ಹತ್ತಿರವಾದವನು. ದಾವೀದನ ಹೆಸರಿನ ಅರ್ಥ ಪ್ರಿಯನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರೀತಿಯ ದೇವಜನರೇ, ಈ ದಾವೀದನು ಅಡವಿಯಲ್ಲಿ ಕುರಿಯನ್ನು ಕಾಯುವಾಗ ಕಿನ್ನಾರಿಯನ್ನು ಬಾರಿಸುತ್ತಾ ದೇವನ ಆರಾಧನೆ ಮಾಡ್ತಿದ್ದ, ದೇವನ ಸ್ತುತಿ ಮಾಡ್ತಿದ್ದ. ಪ್ರಿಯರೇ, ಅವನ ಸಮಯದಲ್ಲಿ ಕುರಿ ಹಿಂಡಿನಲ್ಲಿ ಏನಾದರೂ ಕುರಿಮರಿಯನ್ನು ಕರಡಿ ಆಗಲಿ ಸಿಂಹ ಹಿಡ್ಕೊಂಡು ಅದರಿಂದ ಬಾಯಿಂದ ಕಿತ್ತುಕೊಂಡು ಬರ್ತಿದ್ದ. ಅಷ್ಟು ಬಲವನ್ನು ದೇವರು ಆತನ ಜೊತೆ ಇದ್ದು ಕಾರ್ಯವನ್ನು ಮಾಡುತ್ತಿದ್ದನು. ಪ್ರೀತಿಯ ದೇವಜನರೇ, ಇಲ್ಲಿ ನಾವು ನೋಡುತ್ತೇವೆ, ಇಸಾಯನಿಗೆ ಇಷ್ಟು 7 ಮಂದಿ ಮಕ್ಕಳು ಎಂಬುದಾಗಿ ಕೇಳುವಾಗ, ಇಲ್ಲ ಇನ್ನೊಬ್ಬ ಇದ್ದಾನೆ, ಆತನು ಕುರಿ ಕಾಯುವುದಕ್ಕೆ ಹೋಗಿದ್ದಾನೆ ಎಂಬುದಾಗಿ ಹೇಳುವಾಗ, ಅವನು ಕೂಡ ಬರಲಿ ಎಂಬುದಾಗಿ ನೋಡುವಾಗ, ಪ್ರಿಯರೇ, 12ನೇ ವಚನ 13 ವಚನ ನೋಡುತ್ತೇವೆ. ದೇವರು ಹೇಳ್ತಾನೆ, ಇವನೇ ಅಭಿಷೇಕ ಎಂಬುದಾಗಿ ಸಾಮುವೇಲನಿಗೆ ಹೇಳುವಾಗ ದೇವರಿನ ಮಾತಿನ ಮೇರೆಗೆ ಅವನನ್ನು ಅಭಿಷೇಕ ಮಾಡಿದನು. ಆಗ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಕುರಿ ಕಾಯುವಂಥ ದಾವೀದನನ್ನು ದೇವರು ಒಬ್ಬ ಅರಸನಾಗಿ, ರಾಜನಾಗಿ ನೇಮಿಸುವುದನ್ನು ನೋಡುತ್ತೇವೆ. ಪ್ರಿಯರೇ, ಎಷ್ಟು ಇಸ್ರಾಯೇಲಲ್ಲಿ ಸೈನ್ಯದಲ್ಲಿ ಇದ್ದವರು, ಸೇನಾಧಿಪತಿಗಳಿದ್ದರು, ಮಂತ್ರಿಗಳಿದ್ದರು, ಆದರೆ ದೇವರು ಆತನು ಹೃದಯವನ್ನು ನೋಡುವ ದೇವರು. ಪ್ರಿಯರೇ, ನಾವು ಎಲ್ಲೇ ಇರ್ಬೋದು, ಆದರೆ ನಾವು ದೇವರ ದೃಷ್ಟಿಯಲ್ಲಿ ನಮ್ಮ ಹೃದಯ ಶುದ್ಧವಾಗಿರುವುದಾದರೆ, ನಮ್ಮ ಅಂತರ್ಯ ಶುದ್ಧವಾಗಿರುವುದಾದರೆ, ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತಾನೆ. ನಮ್ಮನ್ನು ಆತನು ಉನ್ನತ ಸ್ಥಿತಿಗೆ ತಂದು ಅಭಿವೃದ್ಧಿಯನ್ನು ಪಡಿಸುತ್ತಾನೆ. ಪ್ರೀತಿಯ ದೇವಜನರೇ, ನಾವು ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೋಡುತ್ತೇವೆ.
ಅಲ್ಲಿ ಇಸ್ರಾಯೇಲ್ ಜನರು, ಯೆಹೂದ್ಯರು, ಫರಿಸಾಯರು, ಈ ದೇವರು ಹೇಳುತ್ತಾರೆ, ಈ ಜನರು ನನ್ನ ಬಾಯಿ ಮಾತಿನಿಂದ ಮಾತ್ರ ಸನ್ಮಾನಿಸುತ್ತಾರೆ, ಆದರೆ ಇವ್ರ ಹೃದಯ ಬಹಳ ದೂರವಾಗಿದೆ. ಇವರು ಕಪಟವಾಗಿದ್ದಾರೆ, ಅಂದರೆ ಒಳಗೊಂದು ಥರ ಹೊರಗೊಂದು ಥರ ಇದ್ದಾರೆ. ಅದಕ್ಕೆ ಮತ್ತಾಯ ಬರೋ ಸುವಾರ್ತೆಯಲ್ಲಿ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಫರಿಸಾಯರನ್ನು ನೋಡಿ ನೀವು ಕಪಟಿಗಳು ಎಂಬುದಾಗಿ ಕರೀತಾರೆ. ಅವರು ಒಳಗೊಂಥರ ಹೊರಗೊಂಥರ ಇದ್ದರು, ಸುಣ್ಣ ಹಚ್ಚಿದ ಸಮಾಧಿಗೆ ಸಮಾನರಾಗಿದ್ದರು. ಒಳಗೆಲ್ಲ ಬಿಳುಪು, ಒಳಗೆ ಒಂದು ಕೆಟ್ಟ ವಾಸನೆಯಿಂದ ತುಂಬಿದಂಥ ಅಂಥ ಒಂದು ಮನಸ್ಥಿತಿ ಅವರದಾಗಿತ್ತು. ಅಲ್ಲಿ 15ನೇ ಮತ್ತಾಯ ಬರೆಸುವಂಥ 15ನೇ ಅಧ್ಯಾಯದಲ್ಲಿ ಮನುಷ್ಯನು ಊಟದಿಂದ ಕೆಡುವುದಿಲ್ಲ, ಆದರೆ ಅವನ ಹೃದಯದಿಂದ, ಅವನ ಮನಸ್ಸಿನಿಂದ ಬರುವುದು ಅವನನ್ನು ಒಲೆ ಮಾಡುತ್ತದೆ. ಕಳ್ಳತನ, ಮೋಸ, ಆದರ, ಸೂಳೆಗಾರಿಕೆ, ಗರ್ವ, ಹೊಟ್ಟೆಕಿಚ್ಚು, ಕಕ್ಷೆ ಭೇದ ಇಂಥವುಗಳೇ ಮನುಷ್ಯನ ಹೃದಯವನ್ನು ಕಲ್ಮಶ ಮಾಡುತ್ತವೆ. ಪ್ರಿಯರೇ, ಅದಕ್ಕೆ ಜ್ಞಾನೋಕ್ತಿಯಲ್ಲಿ ನಾವು ನೋಡುತ್ತೇವೆ 28ನೇ ಅಧ್ಯಾಯದಲ್ಲಿ, ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು. ಆದ ಕಾರಣ ದಾವೀದನಲ್ಲಿ ಒಂದು ಒಳ್ಳೆಯ ಸ್ವಭಾವ ಇತ್ತು. ಅವನು ಬೆತ್ಷೆಬಳೊಟ್ಟಿಗೆ ಆತನು ಪಾಪ ಮಾಡಿದಾಗ ಆತನು ದೇವರ ಮುಂದೆ ಹೋಗಿ, ಪ್ರಿಯರೇ, 51ನೇ ಕೀರ್ತನೆಯಲ್ಲಿ ದೇವರೇ ನನ್ನ ಶುದ್ಧ ಹೃದಯವನ್ನು ನಿರ್ಮಿಸಿ ಎಂಬುದಾಗಿ ಪ್ರಾರ್ಥಿಸಿದನು. ಪ್ರೀತಿಯ ದೇವಜನರೇ, 2024 ವರ್ಷಗಳಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ಎಲ್ಲ ಮಾನವನ ಪಾಪ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು, ಅದಕ್ಕೆ ಬರಬೇಕಾಗಿದ್ದ ಶಿಕ್ಷೆ ಮರಣ, ಅದನ್ನು ಅನುಭವಿಸಿ 3ನೇ ದಿನದಲ್ಲಿ ಮರಣ ಪಾತಾಳವನ್ನು ಜಯಿಸಿದ್ದಾನೆ. ಈ ದಿನ ಆತನನ್ನು ನಂಬುವ ದೇವರ ಮಗನು ಮಗನಾಗಲಿ ಮಗಳ ನಂಬುವಾಗ ಅವರ ಪಾಪ ಪರಿಹಾರಗಳೆಲ್ಲ ಅಳಿಸಲ್ಪಟ್ಟು ದೇವರ ಮಗನು ದೇವರ ಮಗಳಂತ ಕೃಪೆ ಕೊಡುತ್ತಾರೆ. ಅವರು ನೀತಿವಂತರಾಗುತ್ತಾರೆ, ಪರಿಶುದ್ಧರಾಗುತ್ತಾರೆ. ಆದ ಕಾರಣ ಪ್ರಿಯರೇ, ಸೈತಾನ ನಮ್ಮನ್ನು ದೇವರಿಂದ ದೂರ ಇರಿಸಲು ನಮ್ಮನ್ನು ಪಾಪದ ಕಾರ್ಯಗಳಿಗೆ ಪ್ರೇರೇಪಿಸುತ್ತಾನೆ. ಅದಕ್ಕೆ ನಾವು ದೇವರಾತ್ಮನ ಪ್ರಾರ್ಥನೆ ಮಾಡೋಣ, ದೇವರಾತ್ಮನೇ ನನ್ನ ನೀನು ಹತೋಟಿಗೆ ತೆಗೆದುಕೋ, ನಾನು ನಿನಗೆ ಶುದ್ಧನಾಗಿ ಯೋಗ್ಯನಾಗಿ ಕಾಣಿಸಿಕೊಳ್ಳಲು ಕೃಪೆ ಕೊಡು. ಅದಕ್ಕೆ ನಾವು ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದಕ್ಕಾಗುವುದಿಲ್ಲ, ಪರಿಶುದ್ಧತೆ ಇಲ್ಲದೆ ಆತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗುವುದಿಲ್ಲ. ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮನಸ್ಸಾಕ್ಷಿ ನಮಗೆ ತದ್ವಿರ ಸಾಕ್ಷಿ ಹೇಳುವಾಗ ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ಬಿಟ್ಟು ಆತನು ಒಪ್ಪುವಂಥ ಮಾರ್ಗದಲ್ಲಿ ನಾವು ನಡೆಯೋಣ. ಪ್ರಿಯರೇ, ನೀ ಯಾವುದೇ ದೇವರ ಮಗನು, ದೇವರು ಯಾವುದೇ ಸ್ಥಿತಿಯಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಯಾರು ನಿನ್ನ ಗುರುತಿಸದೇ ಇರ್ಬೋದು, ಆದರೆ ದೇವರು ನಿನ್ನನ್ನು ಗುರುತಿಸುತ್ತಾನೆ, ನಿನಗೆ ಪ್ರಮೋಷನ್ ನೀಡುತ್ತಾನೆ, ಉನ್ನತ ಸ್ಥಿತಿಗೆ ನಡೆಸ್ತಾನೆ. ಸಮಸ್ತವೂ ಆತನದೇ, ಆಕಾಶ, ಭೂಮಿ, ಸೂರ್ಯ, ಚಂದ್ರ ಎಲ್ಲವೂ ಆತನದೇ, ಸರ್ವವೂ ಆತನದೇ. ಆತ ನಿನಗೆ ಭೌತಿಕವಾಗಿಯೂ ಆತ್ಮಿಕವಾಗಿ ಎಲ್ಲವನ್ನು ಕೊಡಲು ಶಕ್ತನಾಗಿದ್ದಾನೆ. ನೀನು ಮಾಡಬೇಕಾಗಿದ್ದಿಷ್ಟೇ, ದೇವರಿಗೆ ನೀನು ಪರಿಶುದ್ಧನಾಗಿದ್ದು ನಡುಕೋ, ನಿನ್ನ ಹೃದಯ ಶುದ್ಧವಾಗಿರಲಿ. ದೇವರು ನಮ್ಮಲ್ಲಿ ಬೆಳ್ಳಿ ಬಂಗಾರ ಏನೂ ಕೇಳಲಿಲ್ಲ, ನಿನ್ನ ಹೃದಯ ಮಾತ್ರ ಕೇಳಿದ್ದಾನೆ. ಪ್ರೀತಿಯ ದೇವಜನರೇ, ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವುದಾದ್ರೂ ಲೋಕದ ವಿಷಯಗಳಲ್ಲಿ ಮುಳುಗಿ ಹೋಗಿದ್ದರೆ ಕರ್ತನೇ ನನ್ನ ಕ್ಷಮಿಸು, ನನ್ನ ಶುದ್ಧ ಹೃದಯವನ್ನು ನಿರ್ಮಿಸು. ಇವತ್ತು ಪ್ರಿಯರೇ, ನಮ್ಮ ಹೃದಯ ಸರಿಯಿಲ್ಲ ಅಂದರೆ ಎಷ್ಟೇ ಕೂಟಗಳಿಗೆ ಹೋದ್ರೂ, ಏನೇ ಮಾಡಿದ್ರು ನಾವು ಅಭಿವೃದ್ಧಿಯನ್ನು ಕಾಣಲ್ಲ, ದೇವರ ಪ್ರಸನ್ನತೆ ಅನುಭವಿಸುವುದಿಲ್ಲ. ಎಲ್ಲಿ ಚಿಕ್ಕ ಪುಟ್ಟ ಪಾಪಗಳು ನಮ್ಮನ್ನು ಇನ್ನೂ ಕಾಡುತ್ತೇವೆ, ಅವುಗಳಿಂದ ನಾವು ಅರಿಕೆ ಮಾಡಿ ಪಶ್ಚಾತ್ತಾಪವನ್ನು ಬಿಟ್ಟು ದೇವರು ಒಪ್ಪುವಂಥ ಮಾರ್ಗದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ದೇವರು ನಮ್ಮನ್ನು ಮೇಲೆ ತರುತ್ತಾನೆ. ಹಾಗಿದ್ದರೆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಯೇಸಪ್ಪ, ನಿನ್ನ ಮುಂದೆ ಬರುತ್ತೇವೆ ಸ್ವಾಮಿ. ದೇವರಾತ್ಮ ನಮ್ಮನ್ನು ನಿಮ್ಮ ಹತೋಟಿಗೆ ತೆಗೆದುಕೋ. ಕರ್ತನೆ, ನಾವು ಎಲ್ಲಿ ತಪ್ಪಿದವಲ್ಲಿ ಸರಿಪಡಿಸು. ನಮ್ಮ ಪಾಪ ಅಪರಾಧಗಳು ನಿನ್ನ ಮುಂದೆ ಅರಿಕೆ ಮಾಡುತ್ತೇವೆ ಅಪ್ಪ. ನಿನ್ನ ಶುದ್ಧತ್ವದಲ್ಲಿ ಶುದ್ಧ ಹೃದಯವನ್ನು ಕಾಪಾಡಿಕೊಂಡು ಪರಿಶುದ್ಧತೆಯಲ್ಲಿ ಪ್ರತಿದಿನ ಬೆಳೀಲಿಕ್ಕೆ ನಮಗೆ ಸಹಾಯ ಮಾಡು, ಕೃಪೆ ನೀಡು ದೇವ. ಅಪ್ಪ ಕರ್ತನೆ, ನಾವು ಬಲಹೀನರು, ಕೆಲವು ಸರಿ ಬೀಳುತ್ತೇವೆ, ಹೇಳುತ್ತೇವೆ, ಅದೇ ಆಗಬಾರ್ದಪ್ಪ. ಕರ್ತನೆ, ನಾವು ಪರಿಪೂರ್ಣವಾಗಿ ಅಪ್ಪ ಸ್ವಾಮಿ ನಿನ್ನ ಆತ್ಮನ ಬಲದಿಂದ ಎಲ್ಲ ಲೋಕದ ಇಚ್ಛೆಗಳಿಗೆ ದೂರವಾಗಿದ್ದು ಪರಿಶುದ್ಧರಾಗಿ ಜೀವಿಸಲು ನಿಮಗೆ ಸಹಾಯ ಮಾಡೆಂದು ಈ ಪ್ರಾರ್ಥನೆ ಜ್ಞಾಪನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸಬೇಡಿ ಅಂದುಕೊಂಡೆ ತಂದೆ. ಆಮೇನ್, ಆಮೇನ್.